ಥ್ಯಾಂಕ್ಸ್ ಹೇಳಕ್ಕೋಸ್ಕರ ಬಂದಿರೋದು. ಕಾರಣ ಏನಂದ್ರೆ ಸ್ವಲ್ಪ ಕೊಡಿಮರ ಅಂತಾರೆ ತಮಿಳಲ್ಲಿ. ಇದು ಯಾರಪ್ಪ ಮಾಡಿದ್ದು ಅಂತ ಹೇಳಿದ್ರೆ ಮಂಜುನಾಥ್ ಶಿಲ್ಪಿ ಯಾರು ಬಂದು ನೋಡಿದ ತಕ್ಷಣ ನಮಗೊಂದು ತುಂಬಾ ಸಮಾಧಾನ ಆಯ್ತು. 9 ಗಂಟೆಗೆ ಬಂದ್ರು. ಇವ್ರಿಗೆ 2 ಸಾರಿ ಫೋನ್ ಮಾಡಿದ್ರು, ಸರಿ ಮಾಡೋ, ಕರೆಕ್ಟ್ ಆಗಿ ಮಾಡಿ, ಕರೆಕ್ಟ್ ಆಗಿ ಎಲ್ಲ ಮಾಡಿ. ತಲೆಮಾರು ಮೂರು ಶತಮಾನದಿಂದ ಮಾಡ್ಕೊಂಡ್ ಬರ್ತದೆ ಈ ಕೆಲಸ. ಎರಡನ್ನು ಅಧ್ಯಾಯ ಮಾಡಿ ಅದ್ರ ಪ್ರಕಾರ ಇವರೆಲ್ಲ ಸೇರಿ ಅದನ್ನ ಸರಿ ಮಾಡಬೇಕು ಅಂತ. ಇದು ಸತ್ಯ ಖಂಡಿತ. ಶ್ರೀ ಶಕ್ತಿ ಮಾರಿಯಮ್ಮ ದೇವಾಲಯದ ಕಾರ್ಯದರ್ಶಿ ನಾವೆಲ್ಲ ಇಲ್ಲಿಗೆ ಇವತ್ತು ನಮ್ಮ ಮಂಜುನಾಥ ಸ್ವಾಮಿ ಅವರಿಗೆ ಬಂದು ಥ್ಯಾಂಕ್ಸ್ ಹೇಳಕ್ಕೋಸ್ಕರ ಬಂದಿರೋದು. ಕಾರಣ ಏನಂದ್ರೆ ಹೋದ ತಿಂಗಳು ಏಪ್ರಿಲ್ 19ರಿಂದ 22ನೇ ತಾರೀಕುವರೆಗೂ KGF ಕಿಂಗ್ ಜಾರ್ಜ್ ಅಲ್ಲಿ ಇರುವ ಶ್ರೀ ಶಕ್ತಿ ಮಾರಿಯಮ್ಮ ದೇವಾಲಯದ ಅಷ್ಟಬಂಧನ ಮಹಾಕುಂಭಾಭಿಷೇಕ ವಿಜೃಂಭಣೆಯಿಂದ ನಡೆಯಿತು. ಅದನ್ನು ಬಂದು ಮಧುರೈ ಮೀನಾಕ್ಷಮ್ಮ ದೇವಾಲಯದ ಅರ್ಚಕ ನಮ್ಮ ರಾಜ ಭಟ್ರು ಮತ್ತು ಅವರು 45 ತಂಡದವರು ನೆರವೇರಿಸಿ ತುಂಬಾ ವಿಜೃಂಭಣೆಯಿಂದ ಮಾಡಿಕೊಟ್ರು. ಇದಕ್ಕೆ ಮುಂಭಾಗ ನಾವು ಒಂದು ಧ್ವಜಸ್ತಂಭ, ಕೊಡಿಮರ ಅಂತಾರೆ ತಮಿಳಲ್ಲಿ, ಅದನ್ನ ಇಡಬೇಕು ಎಂದು ತೀರ್ಮಾನ ಮಾಡಿ ಅದನ್ನ ಬಂದು ನಾವು ಮುಳುಬಾಗಲಲ್ಲಿ ನಮ್ಮ ಸೇಲಂಲ್ಲಿ ನೋಡ್ಕೊಂಡು ಬರುವಾಗ ಆಂಡ್ರಿಸ್ಮಿಟೆ ರಾಮ ದೇವಾಲಯದಲ್ಲಿ ಒಂದು ಧ್ವಜಸ್ತಂಭ ನೋಡಿದ್ವಿ. ಇದು ಯಾರಪ್ಪ ಮಾಡಿದ್ದು ಅಂತ ಹೇಳಿದ್ರೆ ಈ ತರ ಮಂಜುನಾಥ್ ಶಿಲ್ಪಿ ಅವರು. ಮಂಜುನಾಥ್ ಶಿಲ್ಪಿ ಯಾರು ಅಂದ್ಬಿಟ್ಟು ಇಲ್ಲಿ ನಮ್ಮ ಲೋಕಲ್ ಇಲ್ಲಿ ನಮ್ಮ ಸ್ನೇಹಿತರ ಹತ್ರ ಕೇಳಿರುವಾಗ ಉಪ್ಪುಗುಂಟೆ ಅಂದ್ರು. ಇಲ್ಲಿ ಬಂದು ನೋಡಿದ ತಕ್ಷಣ ನಮಗೊಂದು ತುಂಬಾ ಸಮಾಧಾನ ಆಯ್ತು. ಅದು ನಿಜ, ನಮ್ಗೆ ತುಂಬಾ ಸಮಾಧಾನ ಆಯ್ತು. ಅವ್ರು ಮಾತಾಡಿದ್ದ ರೀತಿ, ಅವ್ರ ಭಾವನೆ, ಅವರ ಆಟಿಟ್ಯೂಡ್ ಅದೆಲ್ಲ ನಮ್ಗೆ ತುಂಬಾ ಸಮಾಧಾನ ಆಯ್ತು. ನಂತರ ಅವರ ಬ್ರದರು ನಮ್ಮ ನಂಜುಂಡ ಸ್ವಾಮಿ ಆಗ್ಲಿ, ನಮ್ಮ ವಿನಯ್ ಸಾರ್ ಆಗ್ಲಿ, ಇವರೆಲ್ಲ ಬಂದು ನಮಗೆ ಧ್ವಜಸ್ತಂಭವನ್ನು ಯಾವ ರೀತಿ ಶಿಲ್ಪಕಲೆಗಳ ಪ್ರಕಾರ, ಯಾವ ರೀತಿ ಶಾಸ್ತ್ರ ಪ್ರಕಾರ ಮಾಡಬೇಕು ಆ ರೀತಿ ನಮಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ದೈವ ಬಲ ತುಂಬಿಸಿ ಅದಕ್ಕೆ ನೆರವೇರಿಸಿಕೊಟ್ರು. ಇದರಲ್ಲಿ ಇನ್ನೊಂದು ವಿಚಾರ ಅಂದರೆ ನಮ್ಮ ಮಂಜುನಾಥ್ ಸಾರು ಸುಮಾರು 4-5 ಸಾರಿ ಬಂದರು. ನಮ್ಮ ನಂಜುಂಡ ಸ್ವಾಮಿ 4-5 ಸಾರಿ ಬಂದರು. ನಮ್ಮ ವಿನಯನ್ನ ಎಲ್ಲರೂ ಬಂದರು. ಒಂದಿನ ರಾತ್ರಿ 9 ಗಂಟೆಗೆ ಬಂದು ಅದನ್ನು ಫಿಕ್ಸ್ ಮಾಡೋಕ್ಕೆ 9 ಗಂಟೆಗೆ ಬಂದರು. ಬೆಳಗಿನ ಜಾವ 7, 7:30, 8 ಗಂಟೆ ಆಗಿರಬೇಕು. 1 ನಿಮಿಷ ನಿದ್ರೆ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾವೆಲ್ಲ ನಿದ್ರೆ ಮಾಡಿಬಿಟ್ವಿ 4 ಗಂಟೆಗೆ. ಅವರು ನಿಂತು ಮಾಡಿ ಪೂಜೆ ಮಾಡಿ ನಿಮ್ಗೆ ಸಮಾಧಾನ ಹೇಳಿದ್ರು. ನಮ್ಗೆ ಸಮಾಧಾನ ಆಯಿತು. ಅದಕ್ಕೆ ಮುಂಚೆ ನಮ್ಮ ತಾಯಿಗೆ ಸಮಾಧಾನ ಆಗಿ ಒಪ್ಪಿಗೆ ಕೊಟ್ಟರು. ನಮ್ಮ ತಾಯಿ ಒಪ್ಪಿಗೆ ಕೊಟ್ಟರು, ಅಮ್ಮ ಶಕ್ತಿ ದೇವತೆ. ಇನ್ನೊಂದು ವಿಶೇಷ ಏನಂದರೆ ಕಲಸ ಬಂದು 2.5 ಅಡಿ ನಮ್ಮ ಇವರು ನಂಜುಂಡನ ಬಂದು ಗೋಪುರ ಹತ್ತಿ ಲೆಕ್ಕ ಮಾಡಿ ನಮ್ಮ ಮಂಜುನಾಥ್ ಸಾರಿಗೆ ಬೆಂಗಳೂರಲ್ಲಿದ್ದರು. ಇವ್ರಿಗೆ 2 ಸಾರಿ ಫೋನ್ ಮಾಡಿದ್ರು, ಸರಿ ಮಾಡೋ, ಕರೆಕ್ಟಾಗಿ ಮಾಡಿ, ಕರೆಕ್ಟಾಗಿ ಎಲ್ಲ ಮಾಡಿ. ಆ ಕಲಸಗೆ ಪೂಜೆ ಮಾಡುವಾಗ ಆ ಕಲಸದ ಆರತಿಯಲ್ಲಿ ಸಿಂಹನೇ ಬಂದಿದೆ. ಆ ಫೋಟೋ ನಮ್ಮ ಸಿಂಹ ವಾಹನನೇ ಬಂದಿದೆ. ಇದರಿಂದ ಏನು ಗೊತ್ತಾಗುತ್ತದೆ ಅಂದರೆ ಇವರಿಗೆ ಆ ದೇವರುಗಳೆಲ್ಲರೂ ಬಂದು ಒಳ್ಳೆ ಆರೋಗ್ಯ ಕೊಡಬೇಕು. ಇನ್ನೂ ಕಲೆ, ನಮ್ಮ ಹಿಂದೂ ಧರ್ಮದ ಕಲೆ ಬಂದು ಬೆಳಿಬೇಕು. ಇವ್ರಿಗೆ ಆ ಶಕ್ತಿ ಇದೆ. ಆ ತಾಯಿ ಬಂದು, ನಮ್ಮ ತಾಯಿ ಬಂದು, ನಾವಿರೋದು KGF, ಸುಮಾರು ಜನ ಇದ್ದಾರೆ. ನಮ್ಮ ತಾಯಿ ಬಂದು ಇವ್ರ ಹತ್ರನೇ ಮಾಡಿಸ್ಕೋಬೇಕು, ಇವ್ರ ಹತ್ರನೇ ಮಾಡಿ ಅಂದರು. ಅದಕ್ಕೆ ನಾವು ಇಲ್ಲಿ ಬಂದಿರೋದು. ಮಾಡಿಕೊಟ್ರು, ಸಂಪೂರ್ಣವಾಗಿ ಬೆಂಬಲ ಕೊಟ್ಟರು. ಅದಕ್ಕಿಂತ ಹೆಚ್ಚಾಗಿ ಒಂದು ಮಾತು ಹೇಳಬೇಕಂದ್ರೆ ನಮ್ಮ ಜಿಲ್ಲೆ, ನಮ್ಮ ಕೋಲಾರ ಜಿಲ್ಲೆ ಹೆಮ್ಮೆ. ಅದು ಮೂಡಲಬಾಗಿಲು, ಈಸ್ಟ್ ಆಫ್ ಕರ್ನಾಟಕ. ಇದು ಮೂಡಲಬಾಗಿಲು ಅಂದರೆ ಈಸ್ಟ್ ಆಫ್ ಕರ್ನಾಟಕ. ಇಡೀ ಕರ್ನಾಟಕಕ್ಕೆ ಇದು ಈಸ್ಟು. ಆ ಈಸ್ಟಲ್ಲಿ ಆ ದೇವರುಗಳೆಲ್ಲ ಇವ್ರಿಗೆ ಪ್ರತಿದಿನ ಆಶೀರ್ವಾದ ಮಾಡಿ ಇವರು ದೇವರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇನ್ನೂ ಇವರ ಪರಂಪರೆ ಬೆಳಿಬೇಕು. ನಮ್ಮಂಥವರು, ನಮ್ಮ ಪರಂಪರೆ ಮಕ್ಕಳು ಇನ್ನು ಮುಂದೆ ಬರೋವರೆಲ್ಲ ಬಂದು ಇವ್ರ ಹತ್ರನ ಸಂಪರ್ಕದಲ್ಲಿ ಇಟ್ಕೊಂಡು ಇನ್ನೂ ದೇವರ ಕಾರ್ಯನ ಮಾಡಬೇಕು ಅಂದ್ಬಿಟ್ಟು ನಮ್ಮ ತಾಯಿ ಶಕ್ತಿ ದೇವತೆಯನ್ನು, ನಮ್ಮ ಮನೆ ದೇವರು ಮುನೀಶ್ವರರನ್ನ ಈ ಟೈಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸರ್ ವೇಲಾಯುಧಂ ಅಂದ್ಬಿಟ್ಟು. ಎಲ್ರಿಗೂ ನಮಸ್ಕಾರ. ಹರಿ ಓಂ ಗುರುಭ್ಯೋ ನಮಃ. ನಾವು ಉಪ್ಪುಂಟೆ ಶಿಲ್ಪಿಗಳು ಮಂಜುನಾಥಾಚಾರ್ಯರು, ಕೋಲಾರ ಡಿಸ್ಟಿಕ್ ಶ್ರೀನಿವಾಸಪುರ ತಾಲೂಕು ಉಪ್ಪುಂಟೆ ಗ್ರಾಮದಲ್ಲಿ ಇದ್ದೀವಿ. ತಲೆಮಾರು ಮೂರು ಶತಮಾನದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಕೆಲಸವನ್ನು. ವಂಶ ಪಾರಂಪರ್ಯ ಬರ್ತಾ ಇದ್ವಿ. ಶಾಸ್ತ್ರೋತವಾಗಿ ಶಿಲ್ಪಶಾಸ್ತ್ರ, ಕಶಪ ಶಿಲ್ಪಶಾಸ್ತ್ರ ಎರಡನ್ನೂ ಅಧ್ಯಾಯ ಮಾಡಿ ಅದ್ರ ಪ್ರಕಾರ ಮೂರ್ತಿಗಳು ತಯಾರು ಮಾಡ್ತಾ ಇದ್ದೀವಿ. ಯಾವ ದೇವಸ್ಥಾನಕ್ಕೆ ಯಾವ ಥರ ಆಯ ಇರಬೇಕು, ಯಾವ ಥರ ಮಂಟಪ ಬರಬೇಕು, ಯಾವ ಥರ ಗೋಪುರ ಇರಬೇಕು ಅಂತ. ಇಲ್ಲಿ KGF ಅಲ್ಲಿ ಶಕ್ತಿ ಮಾರಿಯಮ್ಮ ದೇವಸ್ಥಾನ ಒಂದೈತಿ. ಅಲ್ಲಿ ಸರ್ ನಮಗೆ ಒಂದು ಆಹ್ವಾನ ಕೊಟ್ಟರು, ಬನ್ನಿ ನೋಡಬೇಕು, ನೀವು ಬಂದು ನೋಡಿ ಅಂತ ಹೇಳಿದ್ರು. ನಾನು ನೋಡೋಣ ಅಂತ ಹೋದೆ. ಆದ್ರೂ ಅಲ್ಲೊಂದು ಎದ್ಭವ ತದ್ಭವ ಅಂತ ಸ್ವಲ್ಪ ಒಂದು ಏರುಪೇರಿತ್ತು.
ದೇವಸ್ಥಾನ ಎಲ್ಲ ಚೆನ್ನಾಗೈತೆ, ತಾಯಿ ಪುಟ್ಟಿ ಬಂದಂಗೈತೆ, ಪವರ್ ಐತೆ ತಾಯಿಯಲ್ಲಿ. ಇವು ಮಾತಾಡ್ತಲ್ಲ, ಅದೊಂದು ಬೇರೆ ಹೆಸರಿಲ್ಲ ಅದ್ರಲ್ಲಿ. ತಾಯಿ ನಾವ್ ಏನ್ ಕೋರ್ಕೊಂಡ್ರೆ ಅದು ಕೊಡೋಕೆ ರೆಡಿ ಇದ್ದದೆ. ಆದ್ರೆ ಒಂದ್ರಲ್ಲೊಂದು ವ್ಯತ್ಯಾಸ ಇತ್ತು, ಗೋಪುರದಲ್ಲಿ ಸ್ವಲ್ಪ ಬೇರು ಇತ್ತು. ಆಗಿನ ಕಾಲದಲ್ಲಿ ಇಲ್ಲ, ಮುಂಚೆ ಕಟ್ಟವರು ಯಾರೋ ಗೊತ್ತಿಲ್ಲ, ಸ್ವಲ್ಪ ಅದು ಪವರ್ ಕಮ್ಮಿ ಇತ್ತು. ಅದ್ರಿಗೆ ಸ್ವಲ್ಪ ತುಂಬಾ ಇವರೆಲ್ಲ ಸೇರಿ ಅದನ್ನ ಸರಿ ಮಾಡಬೇಕು ಅಂತ ಒಂದು ಮಹಾಕುಂಭಾಭಿಷೇಕ ಮಾಡಿಕೊಂಡು ಅಷ್ಟಬಂಧನೆ ಮಾಡಿಕೊಂಡು ಧ್ವಜಸ್ತಂಭ ಮಾಡಕ್ಕೆ ಪ್ರಯತ್ನ ಬಿಟ್ರು. ನಾವು ಅದೇ ಪ್ರಕಾರ ಅವ್ರ ಮಾತಿಗೆ ಅಡ್ಡಿ ಹೇಳ್ದಿರ ವೇಲಾಯುಧಂ ಸರ್ ಯಾರಂದ್ರು ಎಲ್ಲರೂ ಗೊತ್ತಿರೋದೆ. ಪ್ಲಸ್ ಅವ್ರು ತುಂಬಾ ಶ್ರದ್ಧಾ ಭಕ್ತಿಯಿಂದ ತಗೊಂಡು ಕೆಲಸ ಮಾಡಿದ್ರು. ಅದಕ್ಕೂ ಈ ಪ್ರಾಣ ಪ್ರತಿಷ್ಠೆ ಮಾಡುವಾಗ ಕಳಶ ಪ್ರಿಟ್ ಮಾಡುವಾಗ ಆರತಿಯಲ್ಲಿ ಸಾರ್ ಹೇಳ್ದಂಗೆ ಆವಾಗಲೇ ಆರತಿ ಕರ್ಪೂರ ಹಂಚಿದಾಗ ಸಿಂಹ ರೂಪ ಕಾಣಿಸ್ತು. ಎಲ್ಲ ಸಾಮಾನ್ಯವಾಗಿ ದೇವತೆಗಳು ಕಾಣಿಸ್ತದೆ. ಗೋಪುರ ಕಳಸ ಪಿಟ್ ಮಾಡುವಾಗ ಕಳಸ ಆರತಿ ಕೊಟ್ಟುವಾಗ ಸಿಂಹ ಏನಪ್ಪ ಕಾಣಿಸ್ತು ಅಂದ್ರೆ ಅಲ್ಲಿರೋ ದೋಷನ ತುಳಿದು, ಸಿಂಹ ಅಂದ್ರೆ ಪವರ್ಫುಲ್, ಒಂದು 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 ಬಲಿ ತಗೊಳ್ಳೋದು ಸಿಂಹ, ಕಾಡ ಮೃಗ ಅದು. ಅದು ಏನಪ್ಪ ಅಂದ್ರೆ ಶಿಷ್ಟ ರಕ್ಷಣಾ ದುಷ್ಟ ಶಿಕ್ಷಣ ಅಂತ ಒಂದು ಸಂಕೇತ ಐತಿ. ಅಲ್ಲಿರುವ ದೋಷವನ್ನು ನುಂಗಕ್ಕೆ ಬಂದಿರುವಂತ ವಾಹನಿ, ಆ ತಾಯಿ ಕಳಿಸಿರೋದು ಸಿಂಹವಾಹಿನಿ. ಇದು ಸತ್ಯ ಖಂಡಿತ.